ಆತ್ಮೀಯ ಸಾಯ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ ನೋಡಿ. ಈ ದಿನ ವಿಶ್ವಾಸನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗೊಣ ಬಹಳ ತ್ರಯೋದಶಿ. ಅಂದರೆ ಈ ಒಂದು ವಿಶ್ವಾವಸು ನಾಮ ಸಂವತ್ಸರ ಮುಗಿಯೋದಕ್ಕೆ ಇವತ್ತು ತ್ರಯೋದಶಿ ಆದರೆ ಇನ್ನು 3 ದಿನ ಸಮಯ ಇರತಕ್ಕಂಥದ್ದು. ಇನ್ನು ವಾರ ಬಂದು ಮಂಗಳವಾರ 17/3/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಮಂಗಳವಾರ, ತಿಥಿ ಬಂದು ತ್ರಯೋದಶಿ, ಬೆಳಗ್ಗೆ 7:58 ನಕ್ಷತ್ರ ಬಂದು ಶತಭಿಷ ನಕ್ಷತ್ರ. ಮಾರನೇ ದಿನ ಬೆಳಗಿನ ಜಾವ 5:26 ಯೋಗ ಬಂದು ಸಿದ್ಧ ಯೋಗ ಉಪರಿ ಸಾಧ್ಯ ಯೋಗ, 2 ಉಪರಿ ಯೋಗ ಬರ್ತಕ್ಕಂಥದ್ದು. ಕರ್ಣ ಬಂದು ವಣಿಜು. ಇನ್ನು ರಾಹುಕಾಲ ಬಂದು ಸಿದ್ಧಾಂತ ರೀತಿಯಲ್ಲಿ 3:35 5:04 ಗುಳಿಕಾಲ ಬಂದು 12:32 2:02 ಅರ್ಧ ಪ್ರಹರಿ ಬಂದು 7:59 9:10 ಅದೇ ರೀತಿಯಲ್ಲಿ 9:30 ಯಮಗಂಟ ಕಾಲ 11:01 ಇರತಕ್ಕಂಥದ್ದು. ಇನ್ನು ವಾಕ್ಯ ರೀತಿಯಲ್ಲಿ ಬಂದಾಗ 3-4 ರಾಹುಕಾಲ, 12-1 ಗುಳಿಕ ಕಾಲ, 7:30 ಅರ್ಧ ಪ್ರಹರಿ, 9-10 ಯಮಗಂಟ. ಇದು ಮಂಗಳವಾರದ ವಿಶೇಷ. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಬಂಧು ಮಿತ್ರರಲ್ಲಿ ವೈಮನಸ್ಯ, ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು, ಧನಹಾನಿ, ರೇಷ್ಮೆ ಬೆಳೆಗಾರರಿಗೆ ಕಾರ್ಯವಿಘ್ನ, ಹೈನುಗಾರಿಕೆಯಲ್ಲಿ ಮಾತ್ರ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಕೃಷಿ ಉತ್ಪನ್ನಗಳನ್ನ ತೆಗೆದುಕೊಂಡು ಮಾರಾಟಕ್ಕೆ, ಕೃಷಿ ಉತ್ಪನ್ನಗಳ ಮಾರ್ಕೆಟಿಗೆ ಹೋಗಿರ್ತಾರೆ, ಅವರಿಗೆ ಎಲ್ಲ ರೈತರಿಗೂ ಸಹ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ದಿನ ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ನೀಲಿ ಬಣ್ಣ ಅದೃಷ್ಟ ಬಣ್ಣ. ವೃಷಭ ರಾಶಿಗೆ ಬಂದಾಗ ಅಲ್ಲಿಂದ ಧನ ಲಾಭ, ವ್ಯವಸಾಯದಲ್ಲಿ ಪ್ರಗತಿ, ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ಜನ, ಕುಶಲಕರ್ಮಿಗಳಿಗೂ ಉದ್ಯೋಗಿಗಳಿಗೆ ಶುಭ ಸಮಯ. ಈ ನೇಕಾರ, ಚೀನಿವಾರ, ಕಮ್ಮಾರ, ಕುಂಬಾರ ಈ ವೃತ್ತಿಪರ ಇರ್ತಾರೆ ನೋಡಿ, ಅವರಿಗೆಲ್ಲ ಒಳ್ಳೆಯ ದಿನ ಇವತ್ತು. ಏನು ಕುಜ ಅಷ್ಟೋತ್ತರ ಅಂದರೆ ಮಂಗಾರಕ ಅಷ್ಟೋತ್ತರನ್ನು ಪಠಿಸಿ ಅಥವಾ ಕೇಳಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಹಣಕಾಸು ವ್ಯವಹಾರಗಳಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ ಹಾಗೂ ನೆಮ್ಮದಿ, ಮಕ್ಕಳಿಂದ ಶುಭ ಸುದ್ದಿ, ರಾಗಿ ಭತ್ತ ಕಬ್ಬು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಬೇಕರಿ ಸ್ವೀಟ್ ಮಿಸ್ಟಾಲ್ಗಳವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತು. ಇವು ಆಂಜನೇಯ ದಂಡಕವನ್ನು ಪಠಿಸಿ ಅಥವಾ ಕೇಳಿ. 4 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲದೆ ಕರ್ಕಾಟಕ ರಾಶಿಗೆ ಬಂದಾಗ ಯತ್ನ ಕಾರ್ಯಗಳಲ್ಲಿ ಅನುಕೂಲ, ಸಹಕಾರಿ ಕ್ಷೇತ್ರದ ಕಾರ್ಯಗಳಲ್ಲಿ ವಿಘ್ನ, ಅಡಿಕೆ ತೆಂಗು ಬೆಳೆಗಾರರಿಗೆ ಸಾಮಾನ್ಯವಾಗಿರ್ತಕ್ಕಂಥ ಲಾಭ, ಹೋಟೆಲ್ಲು, ಕಾಂಡಿಮೆಂಟ್ಸು, ಚಾಟ್ಸಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ರಾಮನಾಮ ತಾರಕ ಮಂತ್ರವನ್ನು ಜಪಿಸಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟಕ್ಕೂ ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ, ಆರೋಗ್ಯದಲ್ಲಿ ಸುಧಾರಣೆ, ಅಧಿಕ ಧನವ್ಯಯ. ಈ ಕಲ್ಲಂಗಡಿ, ಸೌತೆಕಾಯಿ, ಕರ್ಬೂಜದ ಬೆಳೆ ಬೆಳೆದಿರ್ತಕ್ಕಂಥವ್ರಿಗೆ ಇದನ್ನು ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಇನ್ನು ಮೆಡಿಕಲ್ ಸ್ಟೋರ್ಸು, ಪೆಸ್ಟಿಸೈಡ್ಸ್ ಮಾರ್ತಕ್ಕಂಥವ್ರು, ರಸಗೊಬ್ಬರಗಳು ಮಾರ್ತಕ್ಕಂಥವ್ರು, ಇವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನಾಗದೇವತೆಗಳನ್ನು ಪೂಜಿಸಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಮನಸ್ಸಿಗೆ ಚಿಂತ, ವೃತ, ಧನವ್ಯಯ, ವಸ್ತ್ರಾಭರಣ ಪ್ರಾಪ್ತಿ, ಧರ್ಮ ಕಾರ್ಯಾಸಕ್ತಿ, ಹತ್ತಿ ಬೆಳೆಗಾರರಿಗೆ ಉತ್ತಮವಾದ ಮಾರ್ಗದರ್ಶನ, ಹೂವು ಹಣ್ಣು ತರಕಾರಿ ಬೆಳೀತಕ್ಕಂಥವ್ರಿಗೆ ರೈತರಿಗೆ ಲಾಭ. ನೀವು ಕಾಲಭೈರವ ಅಷ್ಟಕ ಅಂತಕ್ಕಂಥ ಕಾಲಭೈರವ ಅಷ್ಟಕವನ್ನು ಸ್ಮರಿಸಿ ಅಥವಾ ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ದೃಷ್ಟಿ, ಕೆಂಪು ಅದೃಷ್ಟ ಬಣ್ಣ. ಇದು ತುಲಾರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸುಧಾರಣೆ, ಧನ ಲಾಭ, ಅಧಿಕ ತಿರುಗಾಟ. ಮಾವು, ಹಲಸು, ಗೇರು ಬೀಜ ಮಾರ್ತಾರೆ ನೋಡಿ, ಅವರಿಗೆ ಹಾರ್ಟಿಕಲ್ಚರಲ್ಲಿ ಬೆಳೆಗಾರರಿಗೆ ಕಾರ್ಯಪ್ರಗತಿ. ತೆಂಗು, ಅಡಿಕೆ, ವಿಳೆದೆಲೆ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ. ಹನುಮಂತ ಚಾಳಿಸನ್ನು ಕೇಳಿ ಅಥವಾ ಪಠಿಸಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಕಾರ್ಯವಿಘ್ನ, ವೃತ ತಿರುಗಾಟ, ಬಂಧು ಮಿತ್ರರಲ್ಲಿ ವಿರಸ, ಅಣಬೆ ಕೃಷಿಕರಿಗೆ ಲಾಭ ಇರತಕ್ಕಂಥದ್ದು. ತಂಪು ಪಾನೀಯಗಳು, ಈ ರಿಯಲ್ ಫ್ರೂಟ್ ಜ್ಯೂಸ್ಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಆತ್ಮೀಯರೇ, ಧನುಸು ರಾಶಿಗೆ ಬಂದಾಗ ಮಿತ್ರರಲ್ಲಿ ಮನಸ್ತಾಪ, ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ. ಈ ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಬೆಳೆಗಾರರಿಗೆ ಉತ್ತಮವಾದ ಲಾಭ ಸಿಗ್ತಕ್ಕಂಥದ್ದು. ಈ ಹೋಮ ದ್ರವ್ಯಗಳು, ಪೂಜಾ ದ್ರವ್ಯಗಳು ಮಾರ್ತಕ್ಕಂಥ ಅಂಗಡಿಗಳಲ್ಲಿ ವ್ಯಾಪಾರ ಆಗ್ತಕ್ಕಂಥದ್ದು. ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ.
ಅಲ್ಲದೆ ಮಕರ ರಾಶಿಗೆ ಬಂದಾಗ ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗ ಪ್ರಗತಿ, ಆರ್ಥಿಕವಾಗಿ ಸುಧಾರಣೆ ಆಗ್ತಕ್ಕಂಥದ್ದು. ರೇಷ್ಮೆ ಕೃಷಿಕರಿಗೆ, ಈ ಜೇನು ಸಾಕಾಣಿಕೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ಆಭರಣ ವ್ಯಾಪಾರಿಗಳು ಒಳ್ಳೆಯ ಲಾಭದಾಯಕವಾದ ವ್ಯಾಪಾರವನ್ನು ಹೊಂದುತ್ತಾರೆ. ನೀವು ಸಹ ಕಾಲಭೈರವ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಈ ಸ್ತ್ರೀ ಸಂಬಂಧ ವ್ಯವಹಾರಗಳಲ್ಲಿ ಮನಸ್ಸಿಗೆ ಚಿಂತೆ ಮತ್ತು ವ್ಯಾಕುಲತೆ. ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವೃಥಾ ತಿರುಗಾಟ, ಮಕ್ಕಳಿಂದ ಶುಭ ಸುದ್ದಿ, ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥ ದಿನ. ಈ ಹೋಟೆಲ್ಸು, ಈ ಕಾಂಡಿಮೆಂಟ್ಸು, ಟೀ ಸ್ಟಾಲ್ಗಳು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗುರುನಾಮಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಆದಮೇಲೆ ಅಲ್ಲಿಂದ ಕಡೆಯದಾಗಿ ಮೀನರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ಆರೋಗ್ಯದಲ್ಲಿ ಸುಧಾರಣೆ, ಸಜ್ಜನರ ಸಹವಾಸ, ತರಕಾರಿ, ಈ ಸ್ವೀಟ್ ಕಾರ್ನ್ ಅಂತಾರೆ ಜೋಳ, ಅದನ್ನು ಬೆಳೆದಿರ್ತಕ್ಕಂಥವ್ರಿಗೆ, ರೈತರಿಗೆ ಒಳ್ಳೆ ಬೆಳೆ ಸಿಗ್ತಕ್ಕಂಥದ್ದು. ಗೃಹ ಬಳಕೆ ವಸ್ತುಗಳನ್ನ ಯಾರು ಮಾಡ್ತಾರೆ, ಈ ಫ್ರಿಜ್ಜುಗಳು, ಈ ಫ್ಯಾನುಗಳು, ಕುಕ್ಕರ್ಗಳು, ಇಂಥವೆಲ್ಲ ಎಲೆಕ್ಟ್ರಿಕ್ ಸ್ಟವ್ಗಳು ಮಾಡ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಪ್ರಗತಿ. ನೀವು ಹನುಮನ್ನಾಮ ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಆದಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳು ದಿನಭವಿಷ್ಯ ಆಗಿದ್ದು, ಆತ್ಮೀಯರೆಲ್ಲರಿಗೂ ಮಂಗಳಕರವಾಗಿರ್ತಕ್ಕಂಥ ದಿನ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ಎಲ್ರೂ. ಆ ಸುಬ್ರಹ್ಮಣ್ಯ ಸ್ವಾಮಿ ದಯದಿಂದ ನಿಮಗೆಲ್ಲ ಇದನ್ನು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದಿನಭವಿಷ್ಯ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀವಿ. ಆದಮೇಲೆ ನಮ್ಮ ಸಾಯಿ ಸ್ಮೃತಿ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ, ಆಗದಿದ್ದರೆ ಬೇರೆಯವ್ರನ್ನ ಮಾಡಿಸಿ. ಅದೇ ರೀತಿಯಾಗಿ ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ನಿಮಗಿರ್ತಕ್ಕಂಥ ಅನುಮಾನಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.